ಸಂಡೂರು ಸಂಕಲ್ಪ ಸಮರ್ಪಣಾ ಸಮಾವೇಶ 2025 ವೀಕ್ಷಕರೇ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಪುರ ಗ್ರಾಮ ಪಂಚಾಯಿತಿಯ ವಿಠಲಪುರ ಗ್ರಾಮದಲ್ಲಿ ಇಂದು ಸಂಡೂರು ಸಂಕಲ್ಪ ಸಮರ್ಪಣಾ ಸಮಾವೇಶ 2025 ಕಾರ್ಯಕ್ರಮ ನಡೆಯಿತು. ಶ್ರೀ ಸಂತೋಷ್ ಎಸ್ ಲಾಡ್ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ಶ್ರೀ ಇ ತುಕಾರಾಮ್ ಮಾನ್ಯ ಲೋಕಸಭಾ ಸದಸ್ಯರು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ, ಶ್ರೀ ಇ ಅನ್ನಪೂರ್ಣ ತುಕಾರಾಮ್ ಮಾನ್ಯ ಶಾಸಕರು ವಿಧಾನಸಭೆ ಸಂಡೂರು ಕ್ಷೇತ್ರ ಮತ್ತು ಶ್ರೀ ಅಕ್ಷಯ್ ಸಂಡೂರು, ಎಚ್ ಲಕ್ಷ್ಮಣ್ ಉಪಾಧ್ಯಕ್ಷರು ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಬೆಂಗಳೂರು, ಶ್ರೀ ಸಂತೋಷ್ ಎಸ್ ಲಾಡ್ ಇವರಿಂದ ಮಹಿಳಾ ಸಂಘಗಳಿಗೆ ಸಂಜೀವಿ ಮಾಸಿಕ ಸಂಘ ಸ್ವಸಹಾಯ ಗುಂಪುಗಳಿಂದ ವಸ್ತು ಪ್ರದರ್ಶನ ಮತ್ತು ವಸ್ತು ಮಾರಾಟ ಮೇಳ ಮತ್ತು ಸ್ಪಂದಗಿರಿ ವನಧನ ವಿಕಾಸ ಕೇಂದ್ರ ಬಳ್ಳಾರಿ ಇನ್ನು ಬಹಳಷ್ಟು ಮಹಿಳಾ ಸಂಘಗಳಿಗೆ ಚೆಕ್ ವಿತರಣೆ ಮಾಡಿದರು. ಸ್ಪೋರ್ಟ್ಸ್ ಆಟಗಾರರಿಗೆ ಸನ್ಮಾನ ಹಾಗೂ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮ ಕುರಿತು ಅರಿವು ಮೂಡಿಸುವುದು ಇನ್ನು ಬಹಳಷ್ಟು ಕಾರ್ಯಕ್ರಮವನ್ನ ವೇದಿಕೆಯ ಮೇಲೆ ಹಂಚಿಕೊಂಡ್ರು. ಮತ್ತು ಇದೇ ಊರಿನ ಗ್ರಾಮದವರು ಶಾಲೆ ಕಟ್ಟಡಕ್ಕಾಗಿ ತಮ್ಮ ಸ್ವಂತ ಸಾಗುವಳಿ ಭೂಮಿಯನ್ನ ದಾನ ಮಾಡಿರುವಂತ ರೈತನ ಮಗನಿಗೆ ಸನ್ಮಾನವನ್ನ ಮಾಡಿದ್ರು. ಗ್ರಾಮದಲ್ಲಿ ಬೀದಿ ದೀಪಗಳು ಹಾಗೂ ರಸ್ತೆಗಳು ಮತ್ತು ಗಂಗಾ ಕಲ್ಯಾಣ ಯೋಜನೆಯ ಬೋರ್ವೆಲ್ ಇಲ್ಲಿನ ರೈತರಿಗೆ ಮತ್ತು ಗ್ರಾಮದ ಸಾರ್ವಜನಿಕರಿಗೆ ಅನುಕೂಲ ಮಾಡಿದ್ದೇವೆ ಅಂತ ಹೇಳಿದ್ರು. ಈ ಭಾಗದ 4 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಗ್ರಾಮದ ಸಾರ್ವಜನಿಕರು ಅಪಾರ ಜನಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ವಿಠಲಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ರಮೇಶ್ ವೈ ಮತ್ತು ಉಪಾಧ್ಯಕ್ಷರಾದ ಮಂಗಳಮ್ಮ ಮೌಲಾಲಿ ಹಾಗೂ ಪಿಡಿಒ ಗಂಗಾಧರ್ ಮತ್ತು ಸರ್ವ ಸದಸ್ಯರು, ಊರಿನ ಹಿರಿಯರು ಮತ್ತು ಮುಖಂಡರು, ಸಾರ್ವಜನಿಕರೆಲ್ಲರೂ ಭಾಗಿಯಾಗಿದ್ರು. ವಿಶೇಷವಾಗಿ ಸುಮಾರು 6 ಗ್ರಾಮ ಪಂಚಾಯತ್ ಸೇರಿ ಸುಮಾರು 80,000 ಎಲ್ಲ ಹಳ್ಳಿಯಲ್ಲಿ ಈ ಮೂಲಕ ನೀರು ಕೊಡಬೇಕಂತ ಹೇಳಿ ನಮ್ಮ ರಾಜಕೀಯ ಜನರಿಗೆ ಮಾತನಾಡಿ ಪ್ರಕಾರವಾಗಿ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಈ ಕಾರ್ಯಕ್ರಮದ ಮುಖಾಂತರ ಜನತೆ ಪರವಾಗಿ ನಾನು ಅವರಿಗೆ ಅನುದಾನದ ಅಭಿನಂದನೆ ಸಲ್ಲಿಸಲಿಕ್ಕೆ ಈಗ ನಮ್ಮ ಉಪಚುನಾವಣೆಯಲ್ಲಿ ನಾವು ವರ್ಷ ಇಲ್ಲಿ ಜನರನ್ನು ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿಯಾಗಿ ತುಕಾರಾಮ್ ಅವರು ನಮ್ಮನ್ನು ಆಶೀರ್ವಾದ ಪ್ರೋಗ್ರಾಮ್ ಏನಂತಂದರೆ ಈ ಭಾಗದ 4 ಗ್ರಾಮ ಪಂಚಾಯತಿ ಹಳ್ಳಿಗಳಲ್ಲಿ ಮನೆ ಮನೆಗೆ ಕುಡಿಯಲಿಕ್ಕೆ ನೀರು ಕಲಿಸ್ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ. ಅದಕ್ಕೆ ಇವತ್ತು ತುಕಾರಾಮ್ ಅವರು ನನಗೆ ಆಹ್ವಾನ ನೀಡಿದ್ದು ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಖುಷಿಯಿಂದ ಭಾಗಿಯಾಗಿದ್ದೇನೆ. ಫಿಲಾಸಫಿ ಇವತ್ತಿಗೆ ಲೈಫಲ್ಲಿ ಫಿಲಾಸಫಿ ಅಂತಂದ್ರೆ ನಥಿಂಗ್ ಇಸ್ ಪರ್ಮನೆಂಟ್, ಇಟ್ಸ್ ನಾಟ್ ಅಬೌಟ್ ಪೊಲಿಟಿಕ್ಸ್, ನಾಟ್ ಓನ್ಲಿ ಅಬೌಟ್ ಪೊಲಿಟಿಕ್ಸ್ ಆ್ಯಂಡ್ ಪವರ್. ಲೈಫ್ ಇಟ್ ಸೆಲ್ಫ್ ಇಸ್ ನಾಟ್ ವೆರಿ ಪರ್ಮನೆಂಟ್. ಆಕಸ್ಮಿಕವಾಗಿ ಭಾಳಷ್ಟು ನೂರಾರು ಏರುಪೇರುಗಳಾಗ್ತವೆ, ಆಕಸ್ಮಿಕವಾಗಿ ಜನರ ಜೀವನಗಳು ಕಳ್ತಾರೆ, ಆಕಸ್ಮಿಕವಾಗಿ ಸೌಕಾರರಾಗ್ತಾರೆ, ಬಡವರಾಗ್ತಾರೆ. ಸ್ಟೇಟಸ್ ಯಾವತ್ತೂ ಲೈಫ್ನಲ್ಲಿ ಪರ್ಮನೆಂಟ್ ಬೆಳೆಯಂಗಿಲ್ಲ. ಸೊ ಆ್ಯಟಿಟ್ಯೂಡು, ಸಿಂಪತಿ, ಎಂಪತಿ, ಕನ್ಸೆಂಟು, ಯು ಶುಡ್ ಫೀಲ್ ದಟ್ ವಿ ಆರ್ ಲಕ್ಕಿ. ನಾವೇನು ಕುತ್ಕೊಂಡ ತಕ್ಷಣ ಮೆರಿಟ್ನಲ್ಲಿ ಇದೀವಂತಲ್ಲ ಅಂತಲ್ಲ, ಬೇರೆಯವ್ರು ನಮಗೇನೋ ಮೆರಿಟ್ ಇರ್ತಾರೆ, ನಾವೇನೋ ಲಕ್ಕಿ ಇದೀವಂತ ಆ ಸಂದರ್ಭದಲ್ಲಿ ಆ ಫಿಲಾಸಫಿಕಲ್ಲಿ ಹೇಳಿರ್ತಾರೆ. ಇವತ್ತು ನೀವು ಕೇಳಿಸ್ಕೊಂಡಿದ್ದೀರಿ.
ವಿಶೇಷವಾಗಿ ನಿಮಗೆ ಇವತ್ತು ಇದು ಗೊತ್ತಾಗಿರುತ್ತೆ. ಬಹಳ ಮೊದಲಿಂದಲೂ ಈ ಚುನಾವಣೆ ವ್ಯವಸ್ಥೆಯಲ್ಲಾಗಿರಲಿ, ರಾಜಕೀಯ ವ್ಯವಸ್ಥೆಯಲ್ಲಾಗಿರಲಿ, ಸಾರ್ವಜನಿಕ ಜೀವನದಲ್ಲಾಗಿರಲಿ, ರಾಜಕೀಯ ಎಲ್ಲ ಪ್ಲಾಟ್ಫಾರ್ಮ್ ಮಾತಾಡ್ತಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಒಬ್ಬರ ಮನೆಗೆ ಹೋಗಿ ಪರಸ್ಪರವಾಗಿ ಕ್ಲಾರಿಫೈ ಕೊಡ್ತಾರೆ. ಅದು ದಯಮಾಡಿ ಇದನ್ನು ಜಾಸ್ತಿ ಸ್ಪೆಕ್ಯುಲೇಷನ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿದ್ರು. ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರೆ ಸತೀಶ್ ಅವರು ನೀವು ಪದೇ ಪದೇ ಇದನ್ನೇ ಕೇಳಿದ್ರೆ ಏನು ಮಾಡೋದು? ಈಗ PLOಗಳು ಈ ದೇಶದಲ್ಲಿ 32 PLOಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾರು ಕೇಳಿದ್ರು? PLOಗಳು ಇವತ್ತು ಈ ದೇಶದಲ್ಲಿ 32 PLOಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದು ಪ್ರಶ್ನೆನೇ ಇಲ್ಲ. ಸ್ವಿಸ್ ಬ್ಯಾಂಕ್ನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಈ ದೇಶದಿಂದ ಕಪ್ಪಣ ಎಷ್ಟೋಗಿದೆ ಅಂತ ಮಾಹಿತಿ ಇಲ್ಲ ಅಂತ ಹೇಳಿ ನಾಚಿಕೆಲ್ಲಾರಂಗೆ ಈ ಸರ್ಕಾರ ಹೇಳ್ತಾ ಇದೆ. ಸ್ವಿಸ್ ಬ್ಯಾಂಕ್ನಲ್ಲಿ 37,000 ಕೋಟಿ ಇದೆ, ಕಳೆದ 1-2 ವರ್ಷದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೆ. ಈ ನಾಚಿಕೆಲಿರ್ತಕ್ಕಂಥ ಸರ್ಕಾರಕ್ಕೆ ಕೇಳೋರು ಯಾರಿಲ್ವಾ? ಅಲ್ಲ, ವಿರೋಧ ಪಕ್ಷದವ್ರು ಎಲ್ಲಿ ಇರ್ತಾರೆ? ಪಾರ್ಲಿಮೆಂಟಾಗಿ ಕೇಳಿದಾರು. ಯಾಕೆ ವಿರೋಧ ಪಕ್ಷದವ್ರು ಯಾಕೆ ಕೇಳಬೇಕು? ಎಲ್ಲರೂ ಕೇಳಬೇಕು. ಪ್ರತಿಯೊಬ್ಬರು ಹಕ್ಕಿದೆ ಈ ದೇಶದಲ್ಲಿ. ನಿಮಗೂ ಅಷ್ಟೇ ಆಗ್ತಿದೆ, ನನಗೂ ಅಷ್ಟೇ ಆಗ್ತಿದೆ. 37,000 ಕೋಟಿ ಜಾಸ್ತಿ ಆಗಿದೆ ಅಂತೇಳಿ ಸ್ವಿಸ್ ಬ್ಯಾಂಕ್ ರೆಕಾರ್ಡ್ ತೋರಿಸ್ತಾ ಇದೆ. ಇವತ್ತು ಸದನದಲ್ಲಿ BJP ಸರ್ಕಾರ, ಮೋದಿ ಸಾಹೇಬ್ ಸರ್ಕಾರ ನಾಚಿಕೆಲ್ಲಾರಂಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರಲ್ಲ. ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನೆಲ್ಲ ಮಾತನಾಡಿದ್ರು? ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನೆಲ್ಲ ಮಾತನಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡೇನ್ರಿ? ಏನು ಅಗ್ರಾಲ ಇದ್ದೇ ಕೇಳ್ಕೊಳ್ತೀರಿ ನಮಗೆ? ಐ ರೆಸ್ಪೆಕ್ಟ್ ಯು ಆಲ್, ಬಟ್ ನಮಗೆ ಲಿಮಿಟೇಷನ್ ಇದೆ. ಇದಕ್ಕಿಂತ ಜಾಸ್ತಿ ನಮಗೆ ಮಾತನಾಡೋಕ್ಕೆ ಈ ವಿಷಯದಲ್ಲಿ ಆಗೋದಿಲ್ಲ. ನೀವು ಎಷ್ಟೇ ಪದೇ ಪದೇ ಈ ಪ್ರಶ್ನೆ ಕೇಳಿದ್ರೆ ನನಗೆ ಉತ್ತರವಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಕಾರ್ಮಿಕರಿಗೆ ಅತಿ ಹೆಚ್ಚು ಇರತಕ್ಕಂಥ ಒಂದು ತಾಲೂಕಾಗಿದೆ ESI ಆಸ್ಪತ್ರೆ. ಈಗ ಯಾಕಪ್ಪ ಅಂದರೆ ESI ಆಸ್ಪತ್ರೆ ಇರೋದು ದಾವಣಗೆರೆ ಮತ್ತು ಬೆಂಗಳೂರಲ್ಲಿ ಉಳಿದಂತೆ ಎಲ್ಲೂ ಇಲ್ಲ. ನಮ್ಮದು 2017 ನಮಗೆ 50,000 ಸಿಗಲ್ಲ. 3 ಜಿಲ್ಲೆ ಕಡೆಗೆ 2 ಜಿಲ್ಲೆ ಕಡೆಗೆ ನಮಗೆ ಮಾಡಿಕೊಟ್ರೆ, ಯಾಕಂದರೆ ನಮ್ಮದು ಇಲ್ಲಿವರೆಗೆ 1,37,000 ಕೋಟಿ ಇದೆ ನನ್ನ ಪ್ರಕಾರ. ESI ಕಾಂಟ್ರಿಬ್ಯೂಷನ್ ಥ್ರೂಔಟ್ ಇಂಡಿಯಾ. ನಮ್ಮ ಕರ್ನಾಟಕದಲ್ಲಿ ಸುಮಾರು ವರ್ಷ ನೋಡ್ತಿದ್ರೆ 1,200 ಕೋಟಿ, 1,400 ಕೋಟಿ, 1,500 ಕೋಟಿ, 1,800 ಕೋಟಿವರೆಗೆ ಹೋಗ್ತಾರೆ. ಅಸಮರ್ಪಕವಾಗಿ ಬರೋದಿಲ್ಲ. ಈ 5 ಗ್ಯಾರಂಟಿಗಳು ಬಿಟ್ಟು ನಾವು ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೇವೆ. ನೀರಿರ್ಬೋದು, ರಸ್ತೆ ಇರ್ಬೋದು. ಈ ಭಾಗದಲ್ಲಿ ಸುಮಾರು ನಮ್ಮ ಗಂಗಾ ಕಲ್ಯಾಣ ಯೋಜನೆಗಳಲ್ಲಿ ಸಾವಿರಾರು ಸಂಖ್ಯೆಗಳಲ್ಲಿ ಪಾಲ್ಗೊಳಿಸಿದ್ದೇವೆ. ಇಲ್ಲಿ 12 ಚೆಕ್ ಡ್ಯಾಮ್ಗಳು ಮಾಡಿ ಸಾವಿರಾರು ರೈತರಿಗೆ ನೀರಿನ ಉಪಲಬ್ಧಿ ಆಗಿ, ನೀರಿನ ಅನುಕೂಲ ಆಗಿ, ರೈತರು ಬೆಳೆ ಬೆಳಕಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ತುಕಾರಾಮರು ಮಾಡಿದ್ದಾರೆ. ಮನೆಗೆ ತಂದು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ, ನಮ್ಮ ತುಕಾರಾಮರವರು, ಅನ್ನಪೂರ್ಣವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಾನು ಬಂದಿದ್ದೇನೆ. ನನ್ನ ರಾಜಕೀಯ ಜೀವನ ಇಲ್ಲೇ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈ ಮಠದಲ್ಲಿ ಪ್ರಾರಂಭ ಮಾಡಿದ್ದೇನೆ, ಇಲ್ಲಿವರೆಗೆ ಬೆಳೆದಿದ್ದೇನೆ. ಈ ಭಾಗದಲ್ಲಿ ನಾನು ಈ ಮಠಕ್ಕೆ ಬೆಳಿಬೇಕಾಗಿದೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ನನ್ನ ಪಕ್ಷದ ಎಲ್ಲ ವಿವಿಧ ಪಕ್ಷದ ಎಲ್ಲ ನನ್ನ ಸ್ನೇಹಿತರು, ಸಹಪಾಠಿಗಳು, ಇವತ್ತು ನಾವು ಬೇರೆ ಬೇರೆ ಪಕ್ಷದಲ್ಲಿ ಇರ್ಬೋದು, JDS ನಲ್ಲಿ ಕೆಲವರು ಇರ್ಬೋದು, BJP ಕೆಲವರು ಇರ್ಬೋದು, ಕಾಂಗ್ರೆಸ್ ನಮ್ಮ ಜೊತೆ ಇರ್ಬೋದು. ಎಲ್ಲ ಮುಖಂಡರುಗಳ ಅವರ ಆಶೀರ್ವಾದದಿಂದ, ಅವರ ಒಂದು ಒಳ್ಳೆತನದಿಂದ ನಾನು ಈ ಮಠಕ್ಕೆ ಬೆಳೆದಿದ್ದೇನೆ. ಅದಕ್ಕೆ ನಾವು ಯಾವತ್ತು ಚುನಾವಣೆ ಆದ ನಂತರ ಸೊಂಡೂರಿನಲ್ಲಿ ನಾವೆಲ್ಲ ಒಂದಾಗಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಇದೆ. ಆ ಸಂಸ್ಕೃತಿ ಇದೇ ರೀತಿಯಾಗಿ ಉಳಿಸ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇನ್ನ ನಮ್ಮ ಸರ್ಕಾರ 2-3 ವರ್ಷದ ಅವಧಿಯಲ್ಲಿ ಇನ್ನ ಉತ್ತಮವಾದಂತಹ ಕಾರ್ಯಕ್ರಮಗಳು, ಬಡವರಿಗೆ ವಿಶೇಷವಾಗಿ ಆಗ್ತಕ್ಕಂಥ ಕಾರ್ಯಕ್ರಮ. ಇವತ್ತು ನಮ್ಮ ಅನ್ನಪೂರ್ಣ ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ಸಂಡೂರು ತಾಲೂಕಿನಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾಗಿ BSc ನರ್ಸಿಂಗ್ ಕಾಲೇಜ್ ತಂದಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇಂಥವು ವಿಶೇಷವಾಗಿ ನಮ್ಮ ಒತ್ತು ಶೈಕ್ಷಣಿಕವಾಗಿ ಜಾಸ್ತಿ ಒತ್ತಡ ಕೊಟ್ಟಿದ್ದೇವೆ. ಇವತ್ತು ಎಲ್ಲಾ ರೀತಿಯಾದಂತಹ ಅಭಿವೃದ್ಧಿಗಳನ್ನ ನಾವು ಮಾಡ್ತಾ ಬಂದಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾನು ತುಕಾರಾಮರಾಗಿರಲಿ, ಅನ್ನಪೂರ್ಣರಾಗಿರಲಿ, ಯಾವತ್ತೂ ಸಂಡೂರು ತಾಲೂಕಿನ ಅಭಿವೃದ್ಧಿಗೆ ನಾವು ಸ್ಪಂದಿಸ್ತೇವೆ, ದುಡಿತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಪುನಃ ಮತ್ತೊಮ್ಮೆ ಸಾವಿರಾರು ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ನಿಮಗೆ ನಾನು ಕೃತಜ್ಞತೆ ಸಲ್ಲಿಸಿ, ನಾನು ಎಲ್ಲಿವರೆಗೆ ಇದ್ದೀನಿ, ತುಕಾರಾಮ್ ಎಲ್ಲಿವರೆಗೆ ಇದ್ದಾರೆ, ಯಾವಾಗಲೂ ಎಲ್ಲರ ಪರವಾಗಿ, ಬಡವರ ಪರವಾಗಿ, ಪಕ್ಷಾತೀತವಾಗಿ ಎಲ್ಲರನ್ನ ಒಗ್ಗಟ್ಟಾಗಿ ಒಯ್ತೀವಿ. ಈ ಭಾಗದಲ್ಲಿ ಲಕ್ಷ್ಮಣ ಆಗಿರ್ಬೋದು, ನಮ್ಮ ಪರಮೇಶ್ವರರಾಗಿರ್ಬೋದು, ನಮ್ಮ ರಮೇಶಪ್ಪ ಆಗಿರ್ಬೋದು, ನಮ್ಮ ಹಳೆ ಎಲ್ಲ ಮುಖಂಡರುಗಳು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಿಮ್ಮ ಜೊತೆ ಕೆಲಸ ಮಾಡ್ತೇವೆ, ಅಭಿವೃದ್ಧಿ ಪರವಾಗಿ ಇದೀವಂತ ಈ ಸಂದರ್ಭದಲ್ಲಿ
ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ಗರುಡ ಬೇಟೆ ಕನ್ನಡ ನ್ಯೂಸ್, ಸಂಡೂರು.